ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಜನರ ಅಮಾಯಕರ ಸಾವಿಗೆ ಕಾರಣ ಯಾರು ಎನ್ನುವಂತಹ ಪ್ರಶ್ನೆಗೆ ಸದ್ಯದಲ್ಲೇ ಉತ್ತರ ಸಿಗಲಿದೆ. ರಾಜ್ಯ ಸರ್ಕಾರಕ್ಕೆ ನ್ಯಾಯಾಂಗ ತನಿಖಾ ವರದಿ ಸಲ್ಲಿಕೆಯಾಗಿದೆ. ತನಿಖಾ ವರದಿ ಸಲ್ಲಿಕೆಯನ್ನ ಮಾಡಿದ್ದಾರೆ ನ್ಯಾಯಾಧೀಶರಾದಂತಹ ಮೈಕಲ್ ಡಿ ಕುನ್ಹಾ ಅವರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ನ್ಯಾಯಾಂಗ ತನಿಖೆ ವರದಿ ಸಲ್ಲಿಕೆಯಾಗಿದೆ. ಇನ್ನು ಕುನ್ಹಾ ಏಕಸದಸ್ಯ ತನಿಖಾ ಆಯೋಗದಿಂದ ಈ ಒಂದು ವರದಿ ಸಲ್ಲಿಕೆಯಾಗಿರುವಂಥದ್ದು ಇನ್ನು ತೀವ್ರ ಕುತೂಹಲ ಮೂಡಿಸಿದೆ ಪ್ರಕರಣದ ತನಿಖಾ ವರದಿ. ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಆಗಮಿಸಿ ವರದಿಯನ್ನ ಸಲ್ಲಿಕೆಯನ್ನು ಮಾಡಿದ್ದಾರೆ. ತನಿಖೆಗೆ 1 ತಿಂಗಳ ಕಾಲಾವಕಾಶವನ್ನು ನೀಡಿತ್ತು ಸರ್ಕಾರ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ 11 ಜನ ಅಮಾಯಕರ ಸಾವಿಗೆ ಕಾರಣ ಯಾರು ಎನ್ನುವಂತಹ ಪ್ರಶ್ನೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ರಾಜ್ಯ ಸರ್ಕಾರಕ್ಕೆ ನ್ಯಾಯಾಂಗ ತನಿಖಾ ವರದಿ ಸಲ್ಲಿಕೆಯಾಗಿದೆ. ತನಿಖಾ ವರದಿ ಸಲ್ಲಿಕೆಯನ್ನ ಮಾಡಿದ್ದಾರೆ ನ್ಯಾಯಾಧೀಶರಾದಂತಹ ಮೈಕಲ್ ಡಿ ಕುನ್ಹಾ ಅವರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ನ್ಯಾಯಾಂಗ ತನಿಖಾ ವರದಿ ಸಲ್ಲಿಕೆಯಾಗಿರುವಂಥದ್ದು ತೀವ್ರ ಕುತೂಹಲವನ್ನ ಮೂಡಿಸಿದೆ ಪ್ರಕರಣದ ತನಿಖಾ ವರದಿ. ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಆಗಮಿಸಿ ಈ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ತನಿಖೆಗೆ 1 ತಿಂಗಳ ಕಾಲಾವಕಾಶವನ್ನು ನೀಡಿತ್ತು ಸರ್ಕಾರ. ಈ ಬೆನ್ನಲ್ಲೇ ತನಿಖಾ ವರದಿ ಸಲ್ಲಿಕೆಯಾಗಿದೆ. ಇನ್ನು RCB ತಂಡ 18 ವರ್ಷಗಳ ಬಳಿಕ ಒಂದು ಟ್ರೋಫಿಯನ್ನು ಗೆದ್ದಿತ್ತು, IPL ಕಪ್ ಗೆದ್ದಿತ್ತು. ಹೀಗಾಗಿ ಈ ಒಂದು ಗೆಲುವನ್ನು ಸಂಭ್ರಮಿಸಬೇಕು ಅಂತ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮೊದಲಿಗೆ ವಿಧಾನಸೌಧದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಅಲ್ಲಿ RCB ಆಟಗಾರರಿಗೆ ಸನ್ಮಾನಿಸಲಾಯಿತು. ತದನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮದ ಆಯೋಜನೆ ಆಗಿತ್ತು. ಜೊತೆಗೆ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಬೇಕಂದ್ರೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ಫ್ರೀ ಟಿಕೆಟ್ ನೀಡ್ತೀವಿ ಅನ್ನೋದಾಗಿ ಪೋಸ್ಟ್ ಕೂಡ ಮಾಡಲಾಗಿತ್ತು. IPLನಲ್ಲಿ RCB ತಂಡಕ್ಕೆ ಹೆಚ್ಚಿನ ಫ್ಯಾನ್ಸ್ ಕ್ರೇಜ್ ಇರುವಂಥದ್ದು. ಜೊತೆಗೆ ಫ್ರೀ ಟಿಕೆಟ್ ಬೇರೆ ಕೊಡ್ತಿದ್ದಾರೆ, ಅಂದರೆ ಫ್ರೀ ಎಂಟ್ರಿ ಬೇರೆ ಕೊಡ್ತಿದ್ದಾರೆ. ಹಾಗೆ ತಮ್ಮ ನೆಚ್ಚಿನ ಆಟಗಾರರು ಬರ್ತಿದ್ದಾರೆ, ಅದು ಕೂಡ ಕಪ್ನ ಜೊತೆಗೆ 18 ವರ್ಷದ ಬಳಿಕ ಕಪ್ ಜೊತೆ ಬರ್ತಿದ್ದಾರೆ ಅನ್ನೋದಾದಾಗ ಸಾಧಾರಣವಾಗಿ ಹೆಚ್ಚಿನ ಅಭಿಮಾನಿಗಳು ಈ ಒಂದು ಸ್ಟೇಡಿಯಂಗೆ ಧಾವಿಸಿದ್ರು. ಈ ವೇಳೆ 11 ಮಂದಿ ಮೃತಪಟ್ಟಿದ್ರು ಕಾಲ್ತುಳಿತದಿಂದ. ಈಗ ಈ ಒಂದು ಕಾಲ್ತುಳಿತ ಒಂದು ದುರಂತಕ್ಕೆ ಕಾರಣ ಏನು ಎನ್ನುವುದು ಸದ್ಯದಲ್ಲೇ ಗೊತ್ತಾಗಲಿದೆ.